ಕನ್ಯಾ ರಾಶಿಯವರ ಬಗ್ಗೆ ನೋಡೋಣ. ನೋಡಿ, ಕನ್ಯಾ ರಾಶಿಯವರಿಗೆ ನೋಡಿ, ಯಾರು ಇವಾಗ ಮದುವೆ ಆಗಬೇಕು ಅಂತಿದ್ದೀರಾ, ಜನ್ಮದಲ್ಲೇ ಕೇತು, ಸಪ್ತಮದಲ್ಲಿ ಶನಿ, ಸಪ್ತಮದಲ್ಲಿ ರಾಹು, ಸಪ್ತಮದಲ್ಲಿ ಕೇತು ಇರೋದ್ರಿಂದ ಒಂದು ಸ್ವಲ್ಪ ಪ್ರೀತಿ ಪ್ರೇಮ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಕನ್ಯಾ ರಾಶಿಯವರು. ನಂತರ ದಂಪತಿಗಳಲ್ಲಿ ಸ್ವಲ್ಪ ವಿರಸ ಉಂಟಾಗ್ತಕ್ಕಂಥದ್ದಿರುತ್ತೆ. ಸಾಧಾರಣವಾಗಿ ಸಣ್ಣ ಪುಟ್ಟ ಮಾತುಕತೆಗಳ ಮನಸ್ತಾಪಗಳು, ನಂತರ ಅದೇ ರೀತಿಯಾಗಿ ಕುಟುಂಬದಲ್ಲಿ ಜಗಳಗಳು ಉಂಟಾಗ್ತಕ್ಕಂಥದ್ದಿರುತ್ತೆ. ಎಚ್ಚರಿಕೆಯಿಂದ ಇರಬೇಕು ಕನ್ಯಾ ರಾಶಿಯವರು. ವಾಹನ ಯೋಗ ಅಂತಕ್ಕಂಥದ್ದು, ಆದರೆ ವಾಹನ ಯೋಗದಲ್ಲಿ ಸಪ್ತಮದಲ್ಲಿ ರಾಹು ಶನಿ ಜೊತೆಯಲ್ಲಿ ಉಚ್ಚ ಶುಕ್ರನ ವಕ್ರನಾಗಿರೋದ್ರಿಂದ ಒಂದು ಸ್ವಲ್ಪ ವಾಹನ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಒಳ್ಳೆಯದು. ಪಾದಗಳಿಗೆ ಸಂಬಂಧಪಟ್ಟಂಥ ಅಂದರೆ ಎರಡೂ ಕಾಲಗಳ ಪಾದಗಳಿಗೆ ಸಂಬಂಧಪಟ್ಟಂಥ ಇನ್ಫೆಕ್ಷನ್ ಆಗೋದು, ಒಂದು ಸ್ವಲ್ಪ ಗಾಯ ಆಗ್ತಕ್ಕಂಥದ್ದು ಇರುತ್ತೆ, ಎಚ್ಚರದಿಂದ ಇರಬೇಕು. ಸಪ್ತಮದ ಶನಿಯಿಂದ ಏನಂತಂದರೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಿಧಾನ ಆಗುತ್ತೆ, ಬೇಗ ಆಯಾಸ ಆಗ್ತಾರೆ ಕನ್ಯಾ ರಾಶಿಯವರು. ಯಾಕೆ ನರಗಳು ಬುಧನು ಸೂಚಿಸ್ತಕ್ಕಂಥ ನರಗಳಾದ್ದರಿಂದ ನರಗಳಲ್ಲಿ ಆಯಾಸ ಜಾಸ್ತಿ ಉಂಟಾಗಿ ಸ್ವಲ್ಪ ಆಯಾಸದಿಂದ ಬಳಲಬೇಕಾಗತ್ತೆ ಕನ್ಯಾ ರಾಶಿಯವರು. ಆದ್ದರಿಂದ ಒಂದು ಸ್ವಲ್ಪ ವಾಹನಕ್ಕೆ ಸಂಬಂಧಪಟ್ಟಂಥ ಕಾರ್ಯದಲ್ಲಿ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು ಕನ್ಯಾ ರಾಶಿಯವರು.